ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಇದ್ಕಿದ ಅವರೆಕಾಳು ಸಾರು ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಇದ್ಕಿದ ಅವರೆಕಾಳು ಸಾರು ಮಾಡಲು ಬೇಕಾದ ಪದಾರ್ಥಗಳು: ಅರ್ಧ kg ಇದ್ಕಿದ ಅವರೆಕಾಳು, 1 ಬೌಲ್ ಈರುಳ್ಳಿ, ಎಣ್ಣೆ 2 ಸ್ಪೂನ್, ತೆಂಗಿನಕಾಯಿ ತುರಿ 1 ಬೌಲ್, ಧನಿಯಾ 2 ಸ್ಪೂನ್, ಸೋಂಪು ಅರ್ಧ ಸ್ಪೂನ್, ಗಸಗಸೆ 1 ಸ್ಪೂನ್, ಶುಂಠಿ 1 ಇಂಚು, 4 ಇಲುಕು ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನಕಾಯಿ 8, ಖಾರದ ಮೆಣಸಿನಕಾಯಿ 8, ಜೀರಿಗೆ 1 ಸ್ಪೂನ್, ಲವಂಗ 8, ಕಾಳುಮೆಣಸು ಅರ್ಧ ಸ್ಪೂನ್, ಕೊತ್ತಂಬರಿ, ಕರಿಬೇವು, ತುಪ್ಪ 2 ಸ್ಪೂನ್, ಇಂಗು ಸ್ವಲ್ಪ. ಮೊದಲು ಒಲೆಯ ಮೇಲೆ ಒಂದು ಬಾಣಲೆಯನ್ನಿಟ್ಟು 2 ಸ್ಪೂನ್ ಧನಿಯಾದಲ್ಲಿ 3/4 ಭಾಗದಷ್ಟು ಹಾಕಿಕೊಂಡು ಹುರಿದುಕೊಳ್ಳಬೇಕು. ಈ ರೀತಿ ಧನಿಯಾ ಹುರಿದಾದ ಮೇಲೆ ಒಂದು ತಟ್ಟೆಗೆ ಹಾಕಿಕೊಳ್ಳೋಣ. ಈಗ ಜೀರಿಗೆಯನ್ನು ತೆಗೆದುಕೊಂಡು 3/4 ಭಾಗದಷ್ಟು ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಳೋಣ. ಈಗ ಲವಂಗ ಹಾಗೂ ಮೆಣಸನ್ನು ಹಾಕಿಕೊಂಡು ಹುರಿದುಕೊಳ್ಳೋಣ. ಬ್ಯಾಡಗಿ ಮೆಣಸಿನಕಾಯಿಯನ್ನು ಹುರಿದುಕೊಳ್ಳೋಣ. ಈಗ ಖಾರದ ಮೆಣಸಿನಕಾಯಿಯನ್ನು ಹಾಕಿ ಹುರಿದುಕೊಳ್ಳೋಣ. ಈಗ ಬಾಣಲಿಗೆ ಅರ್ಧ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳೋಣ. 1 ಬೌಲ್ ಈರುಳ್ಳಿಯಲ್ಲಿ 3/4 ಭಾಗದಷ್ಟು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆದ ಮೇಲೆ ಕರಿಬೇವು ಹಾಗೂ ಸ್ವಲ್ಪ ಇದ್ಕಿದ ಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಮಿಕ್ಸಿ ಜಾರ್ ತೆಗೆದುಕೊಂಡು ಹುರಿದಿಟ್ಟುಕೊಂಡಿರುವಂಥ ಧನಿಯಾ, ಜೀರಿಗೆ, ಮೆಣಸಿನಕಾಯಿಯನ್ನು ಹಾಕಿಕೊಳ್ಳಬೇಕು. ಈಗ ಇದಕ್ಕೆ ಉಳಿದಿರುವ ಜೀರಿಗೆ, ಧನಿಯಾ, ಸೋಂಪು ಹಾಗೂ ಗಸಗಸೆಯನ್ನು ಹಾಕಿ ಪೌಡರ್ ಮಾಡಿಕೊಳ್ಳಬೇಕು. ಪೌಡರ್ ಮಾಡಿಕೊಂಡ ಮೇಲೆ ಇದೇ ಜಾರಿಗೆ ಸ್ವಲ್ಪ ಕೊತ್ತಂಬರಿ, ಹಸಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಹಸಿ ಕಾಳನ್ನು ಹಾಕಿಕೊಳ್ಳಬೇಕು. ಕರಿದಿಟ್ಟುಕೊಂಡಿರುವಂಥ ಈರುಳ್ಳಿ, ಕಾಳು ಹಾಗೂ ಕರಿಬೇವನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈ ರೀತಿ ನುಣ್ಣಗೆ ರುಬ್ಬಿರುವಂಥ ಮಸಾಲೆಯನ್ನು ಒಂದು ಬೌಲ್ಗೆ ಹಾಕಿಕೊಳ್ಳಬೇಕು. ಈಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಹಾಗೂ ಚಿಟಿಕೆ ಅರಿಶಿಣವನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈಗ ಒಲೆಯ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು 2 ಸ್ಪೂನಿನಷ್ಟು ತುಪ್ಪವನ್ನು ಹಾಕಿಕೊಳ್ಳಬೇಕು ಹಾಗೂ 1 ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳೋಣ. ಎಣ್ಣೆ ಹಾಗೂ ತುಪ್ಪ ಕಾದ ನಂತರ ಸಾಸಿವೆಯನ್ನು ಹಾಕಿಕೊಳ್ಳೋಣ. ಈಗ ಕರಿಬೇವನ್ನು ಹಾಕಿಕೊಳ್ಳೋಣ. ಕೊತ್ತಂಬರಿ ಹಾಕೋಣ. ಈಗ ಎಲ್ಲ ಅವರೆಕಾಳನ್ನು ಹಾಕೋಣ. ಅವರೆಕಾಳನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಪ್ಲೇಟನ್ನು ಮುಚ್ಚೋಣ. 2 ನಿಮಿಷಕ್ಕೊಮ್ಮೆ 10 ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡಿಕೊಳ್ಳುತ್ತಿರಬೇಕು. 10 ನಿಮಿಷದ ನಂತರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರುವ ಕಾಳಿಗೆ ರುಬ್ಬಿಕೊಂಡಿರುವಂಥ ಮಸಾಲೆಯನ್ನು ಹಾಕಿಕೊಳ್ಳೋಣ. ಮಸಾಲೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಎರಡರಿಂದ 3 ನಿಮಿಷದ ನಂತರ ಮಸಾಲೆಯ ಹಸಿ ವಾಸನೆ ಹೋದ ಮೇಲೆ 2 ಬೌಲ್ನಷ್ಟು ಬಿಸಿ ನೀರನ್ನು ಹಾಕಿ
ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಹೀಗೆ 2 ನಿಮಿಷಕ್ಕೊಮ್ಮೆ ತಳ ಹಿಡಿಯದ ಹಾಗೆ ಚೆನ್ನಾಗಿ ತಿರುಗಿಸುತ್ತಿರಬೇಕು. 10 ನಿಮಿಷದ ನಂತರ ಕಾಳನ್ನು ತೆಗೆದುಕೊಂಡು ಬೆಂದಿದೆಯಾ ಎಂದು ನೋಡಿಕೊಳ್ಳಬೇಕು. ಕಾಳು ಬೆಂದಿದೆ ಎಂದು ಖಚಿತಪಡಿಸಿಕೊಂಡ ಮೇಲೆ ರುಬ್ಬಿಕೊಂಡಿರುವ ತೆಂಗಿನಕಾಯಿ ಪೇಸ್ಟನ್ನು ಹಾಕಿ, ಜೊತೆಗೆ ಒಂದು ದೊಡ್ಡ ಬೌಲ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮಿಕ್ಸ್ ಮಾಡಿಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಇದಕ್ಕೆ ಇಂಗನ್ನು ಹಾಕಿಕೊಳ್ಳಬೇಕು ಹಾಗೂ ಅರ್ಧ ಕಪ್ಪಿನಷ್ಟು ಹಾಲನ್ನು ಹಾಕಿಕೊಳ್ಳಬೇಕು. ಹಾಲು ನೀವು ಬೇಕಿದ್ದಲ್ಲಿ ಹಾಕಿಕೊಳ್ಳಬಹುದು. 2 ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲು ಬಿಡಬೇಕು. ಈ ರೀತಿ ಚೆನ್ನಾಗಿ ಕುದ್ದ ನಂತರ ಇದಕ್ಕಿದ ಅವರೆಕಾಳು ಸಾರು ತಯಾರಾಗಿರುತ್ತದೆ. ಇದನ್ನು ಅನ್ನದೊಂದಿಗೆ ಸವಿಯಬಹುದು. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.